ಬೆಳಗಾವಿಯ ಗಡಿಯಲ್ಲಿ ಪಶ್ಚಿಮ ಘಟ್ಟಗಳು ಮತ್ತು ಸಹ್ಯಾದ್ರಿ ಪರ್ವತಗಳಲ್ಲಿ ಭಾರಿ ಪ್ರಮಾಣದ ಮಳೆ ಆಗ್ತಾ ಇರುವಂಥದ್ದು. ಪ್ರಮುಖವಾಗಿ ಏನಂತಂದರೆ ಈ ಒಂದು ಏನು ಮಳೆಯಿಂದ ಬೆಳಗಾವಿ ಜಿಲ್ಲೆ ಇರತಕ್ಕಂಥ ಸಪ್ತ ನದಿಗಳು, ಬೆಳಗಾವಿಯ ಹಿರಣ್ಯಕೇಶಿ, ಘಟಪ್ರಭಾ, ಮಾರ್ಕಂಡೇಯ, ವೇದಗಂಗಾ, ದೂದಗಂಗಾ, ಕೃಷ್ಣ ಎಲ್ಲವೂ ಕೂಡ ತುಂಬಿ ಹರಿತಾ ಇರುವಂಥದ್ದು. ಇದು ಒಂದು ವಿಹಂಗಮ ನೋಟ. ಏನಂತಂದರೆ ಬೆಳಗಾವಿಯ ಗೋಕಾಕ್ ಫಾಲ್ಸ್ ಅಲ್ಲಿದ್ದೀವಿ. ಗೋಕಾಕ್ ಫಾಲ್ಸ್ ಅಂತಂದರೆ ಇದೊಂದು ಮಿನಿ ನಯಾಗರ ಅಂತಲೇ ಹೇಳ್ಬೋದು. ಇಲ್ಲಿ ವಿಶೇಷವಾಗಿರುವಂಥದ್ದು ಏನಂತಂದರೆ ಘಟಪ್ರಭಾ ನದಿಗೆ ಹಿರಣ್ಯಕೇಶಿ ನದಿ, ಇದು ಅರ್ಧ ಕಿಲೋಮೀಟರ್ ಹಿಂದುಗಡೆ ಘಟಪ್ರಭಾ ನದಿಗೆ ಹಿರಣ್ಯಕೇಶಿ ನದಿ ತೋರುವಂಥದ್ದು. ಎರಡು ಸಂಗಮದಿಂದ ಬರ್ತಕ್ಕಂಥ ಏನು ನೀರಿದೆ ಭಾಳಷ್ಟು ನಯನ ಮನೋಹರವಾಗಿರುತ್ತೆ. ಬನ್ನಿ ಅದನ್ನು ತೋರಿಸೋಣ. ಯಾವ ಥರ ಈ ಒಂದು ಡ್ರೋನ್ ಮುಖಾಂತರ ಒಂದು ನೋಡೋಣ. ಒಳಗಡೆ ಡ್ರೋನ್ ಜೊತೆಗೆ ಏನಂತಂದರೆ ಯಾವ ಥರ ಈ ಒಂದು ಘಟಪ್ರಭಾ ಏನು ನದಿಗೆ ಬೀಳ್ತಾ ಇರತಕ್ಕಂಥ ಗೋಕಾಕ್ ಫಾಲ್ಸ್ ಏನಿದೆ, ಫಾಲ್ಸನ್ನು ನೋಡ್ಕೊಂಡು ಬರೋಣ ಬನ್ನಿ. ಗೋಕಾಕ್ ಫಾಲ್ಸ್ ಏನಿದೆ ಸುಮಾರು ವರ್ಷಗಳ ಹಳೆಯದಾದಂಥ ಈ ಒಂದು ಸೇತುವೆ ಜೊತೆಗೆ ಏನಿದ್ರೆ ತಾವು ತೋರಿಸುವ ಪ್ರಯತ್ನ ಮಾಡ್ತಾ ಇದ್ದೀನಿ. ಏನಂತಂದರೆ ಒಂದು ಈ ಏನು ತೂಗು ಸೇತುವೆ ಅಂತ ಏನಿದೆ, ಆ ತೂಗು ಸೇತುವೆ ಭಾಳಷ್ಟು ಹಳೆಯದಾದ, ಶತಮಾನಗಳ ಹಳೆಯದಾದಂಥ ತೂಗು ಸೇತುವೆ ಇದು. ಆ ಕಡೆ ಇರತಕ್ಕಂಥ ಒಂದಿಷ್ಟು ಗ್ರಾಮದ ಜನರು ಇಲ್ಲಿ ಒಂದು ಗೋಕಾಕ್ ಮಿಲ್ ಅಂತ ಏನು ಹೇಳ್ತೀವಿ, ಆ ಗೋಕಾಕ್ ಮಿಲ್ಲಿಗೆ ಬರ್ತಕ್ಕಂಥಕ್ಕೆ ಒಂದು ಯಾವುದೇ ವ್ಯವಸ್ಥೆ ಇರಲಿಲ್ಲ. ಆವಾಗ ಏನು ಮಾಡಿದರು ಅಂತಂದರೆ ಈ ಒಂದು ಕುದುಗು ಸೇತುವೆಯನ್ನು ಕೂಡ ಕಟ್ಟಿದ್ರು. ನಾವೀಗ ಫಾಲ್ಸ್ ಬಗ್ಗೆ ಮಾಹಿತಿ ತಗೋಬೇಕು ಅಂತಂದರೆ ಫಾಲ್ಸ್ ಏನಿದೆ 180 ಅಡಿಗಳಷ್ಟು ಡೀಪ್ ಆಗಿರುವಂಥದ್ದು ಮತ್ತು 100 ಅಡಿಗಳಷ್ಟು ಎತ್ತರ ಏನಂತಾರೆ ಅಗಲ ಆಗಿರುವಂಥದ್ದು. ಕೆಳಗಡೆ ಭಾಳಷ್ಟು ಡೀಪ್ ಇರೋದ್ರಿಂದ ಈ ಒಂದು ನಯನ ಮನೋಹರವಾದಂಥ ದೃಶ್ಯ ಏನಿದೆ ನಮ್ಮ ಪಬ್ಲಿಕ್ ಟಿವಿ ವೀಕ್ಷಕರಾಗಿ ತೋರಿಸ್ತಾ ಇದ್ವಿ. ಜೊತೆಗೆ ಏನಂತಂದರೆ ಇಲ್ಲಿ ಟರ್ಬೈನ್ಗಳನ್ನು ಕೂಡ ಜೋಡಿಸಲಾಗಿದೆ. ತಾವು ನೋಡ್ಬೋದು. ಏನಂತಾರೆ ಕೆಳಗಡೆ ಟರ್ಬೈನ್ ಜೋಡಿಸಿ ಏಷ್ಯಾದಲ್ಲಿಯೇ ಪ್ರಥಮ ಬಾರಿಗೆ ಈ ಒಂದು ಜಾಗದಲ್ಲಿ, ಈ ಒಂದು ಪ್ರದೇಶದಲ್ಲಿ ವಿದ್ಯುತ್ತನ್ನು ಉತ್ಪಾದನೆ ಮಾಡಲಾಗ್ತಿದ್ದು. ಮತ್ತು ಇದಕ್ಕೆ ವಿಶ್ವೇಶ್ವರಯ್ಯನವರು ಕೂಡ ಭೇಟಿ ಕೊಟ್ಟಿದ್ದರು ಅಂಥೇಳಿ. ಜೊತೆಗೆ ಏನಂತಂದರೆ ಒಂದು ಅಲ್ಲಿ ಇರ್ತಕ್ಕಂಥ ಒಂದು ಏನು ತೊಟ್ಟಿಲ ಅಂತ ಹೇಳ್ತೀವಿ. ತೊಟ್ಟಿಲು ಏನಂತಂದರೆ ಕೆಳಗಡೆ ಇರ್ತಕ್ಕಂಥ ಟರ್ಬೈನ್ದಲ್ಲಿ ಕೆಲಸ ಮಾಡ್ತಕ್ಕಂಥ ಏನು ಟರ್ಬೈನ್ ಪಾಯಿಂಟ್ ಏನಿದ್ದೀವಿ, ಆ ಪಾಯಿಂಟಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಯಾರಾದರೂ ಸಿಬ್ಬಂದಿ ವರ್ಗಗಳ, ಅಧಿಕಾರಿ ವರ್ಗದವರು ಒಂದಿಷ್ಟು ತೊಂದರೆಗಳಾದರೆ ಆ ಒಂದು ಏನು ಸೇತುವೆ ಮೂಲಕ ಏನಂದ್ರೆ ತೊಟ್ಟಿಲದ ಮೂಲಕ ಕೆಳಗಡೆ ಇಳಿಸಿ ಅವರನ್ನು ಮೇಲೆ ಕೆತ್ತುವಂಥ ಕೆಲಸ ಕೂಡ ಆಗ್ತಾಯಿತ್ತು. ಜೊತೆಗೆ ಏನಂತಂದರೆ ಈ ಒಂದು ಭಾಗದಲ್ಲಿ ಏನು ಅಂದರೆ ಜಲಪಾತಗಳ ನಾಡೆ ಅಂತಲೇ ಹೇಳ್ತೀವಿ. ಗೋಕಾಕ್ ಜಲಪಾತ, ಜೊತೆಗೆ ಏನಂದರೆ ಗೊಡ್ಚಿನಮಲ್ಕಿ ಜಲಪಾತ, ಹೀಗೆಲ್ಲ ಈ ಭಾಗದಲ್ಲಿ ಏನಂದರೆ ಗೋಕಾಕ್ ಭಾಗ ಏನು ಹೇಳ್ತೀವಿ, ಕುಂದರ್ನಾಡು ಅಂತ ಹೇಳ್ತೀವಿ, ಇದು ಜಲಪಾತಗಳ ನಾಡು ಅಂತಲೇ ಹೇಳ್ತೀವಿ. ಯಾಕೆಂದರೆ ಭಾಳಷ್ಟು ಜಲಪಾತಗಳು ಇಲ್ಲೇ ನಾವು ನೋಡಲು ಸಿಗುತ್ತೆ. ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆ ವಿಶೇಷತೆ ಏನಂದರೆ ಸಪ್ತ ನದಿಗಳ ನಾಡು. ನಾವು 7 ನದಿಗಳನ್ನ ಹೊಂದಿರುವಂಥ ಪ್ರತಿಯೊಂದು ಕೂಡ ಈಗ ಮಳೆಗಾಲದಲ್ಲಿ ಜೀವ ಕಡೆ ಬರುವಂಥದ್ದು. ಈ ನದಿಗಳು ಏನಂತಾರೆ ತುಂಬಿ ಹರಿತಾ ಇರುವಂಥದ್ದು. ಕೆಲವೊಂದಿಷ್ಟು ನದಿಗಳ ಅಪಾಯ ಮಟ್ಟ ನೀರು ಹರಿತಾ ಇರುತ್ತೋ. ಆದರೆ ಬೆಳಗಾವಿಯ ಗೋಕಾಕ್ ಫಾಲ್ಸ್ ಏನಿದೆ ಇದು ಭಾಳಷ್ಟು ಪ್ರವಾಸಿಗರನ್ನ ಕೈ ಮಾಡಿ ಕರೆಯುತ್ತೆ. ಕೇವಲ ರಾಜ್ಯ ಅಷ್ಟೇ ಅಲ್ಲ, ದೇಶ ವಿದೇಶಗಳಿಂದ ಕೂಡ ಈ ಒಂದು ಫಾಲ್ಸನ್ನು ಜನ ನೋಡೋಕ್ಕೆ ಬರ್ತಾರೆ. ಇದು ವಿಶೇಷವಾಗಿ ಏನಂತಂದರೆ ಗೋಕಾಕ್ ಫಾಲ್ಸ್ ನಮ್ಮ ಪಬ್ಲಿಕ್ ಟಿವಿಯ ವೀಕ್ಷಕರಿಗಾಗಿ ವಿಶೇಷವಾಗಿ ಈ ಒಂದು ಫಾಲ್ಸ್ ಏನಿದೆ ಭಾಳ ವಿಶೇಷವಾಗಿರುವಂಥದ್ದು. ಭಾಳಷ್ಟು ಬ್ರಿಟಿಷ್ ಕಾಲದಿಂದಲೂ ಕೂಡ ಇಲ್ಲಿ ಏನು ಹತ್ತಿಯ ಗಿರಣಿ, ಹತ್ತಿ ಮಿಲ್ ಅಂತ ಏನು ಹೇಳ್ತೀವಿ, ಹತ್ತಿಯ ಮಿಲ್ ಮೇಲೆ ಏನು ಜನ ಇಲ್ಲಿ ಕೆಲಸ ಒಂದು ಶಿಫ್ಟಿಗೆ ಅಂದರೆ 8 ಗಂಟೆಗಳ ಶಿಫ್ಟಿಗೆ ಸುಮಾರು 10,000 ಜನ ದುಡಿತಾ ಇದ್ದರಂತೆ. ಹಾಗಾಗಿ ಕಡಿಮೆ ಆಗಿರುವಂಥದ್ದು. 3 ಶಿಫ್ಟಲ್ಲಿ ಜನ ದುಡಿತಾಯಿದ್ರು. ಅದು ಗೋಕಾಕ್ ಇರ್ಬೋದು, ಕೊಣ್ಣೂರು ಇರ್ಬೋದು, ಗೋಕಾಕ್ ಫಾಲ್ಸ್ ಇರ್ಬೋದು, ಮಾಣಿಕವಾಡಿ ಇರ್ಬೋದು, ಎಲ್ಲ ಗ್ರಾಮಗಳಿಂದ ಸುಮಾರು 3 ಶಿಫ್ಟ್ಗಳಲ್ಲಿ ಜನ ಬಂದು ಏನು ಮಾಡ್ತಾಯಿದ್ರು ಅಂತಂದರೆ ಇಲ್ಲಿ ಏನು ಒಂದು ದುಡಿತಾಯಿದ್ರು. ಈ ಹತ್ತಿ ಗಿರಣಿ ಏನಿದೆ ವಿಶೇಷವಾಗಿ ಏನಂತಂದರೆ ಇಲ್ಲಿ ಜನರಿಗೆ ಜೀವನಾಡಿಗಿತ್ತು. ಮತ್ತು ಜೊತೆಗೆ ಏನಂತಾರೆ ಈ ಫಾಲ್ಸ್ ಕೂಡ ಪ್ರವಾಸಿಗರಿಗೆ ಈಗ ಜೀಡಾಗಿರುತ್ತೆ. ಗೋಕಾಕ್ ಫಾಲ್ಸಿಂದ ಕ್ಯಾಮ್ರಾ ಪರ್ಸನ್ ವಿನಾಯಕ್ ಜೊತೆ ದಿಲೀಪ್ ಕುರುಂದ್ವಾಡೆ, ಪಬ್ಲಿಕ್ ಟಿವಿ, ಬೆಳಗಾವಿ.